ಮಾಣಿಕ್ಯದಾರ ಬೆಟ್ಟದ ಶ್ರೇಣಿಯಲ್ಲಿ ನಾಪತ್ತೆಯಾಗಿದ್ದಂತಹ ಕೇರಳ ಮೂಲದ ಬಾಲಕಿಯ ಶವ ಪತ್ತೆಯಾಗಿದೆ. ಮಾಣಿಕ್ಯದಾರದ ಪ್ರಪಾತದಲ್ಲಿ ಬಾಲಕಿಯ ಮೃತದೇಹ ಸಿಕ್ಕಿದೆ. ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ತಂಡಕ್ಕೆ ಮಾಣಿಕ್ಯದಾರದ ಕಂದಕದ ಬಳಿ ಮೃತದೇಹ ಪತ್ತೆಯಾಗಿರೋದು. ಅಂದ್ರೆ ಪರ್ವತದ ತುದಿಯಿಂದ ಸುಮಾರು 2000 ಅಡಿ ಆಳದ ಪ್ರಪಾತದಲ್ಲಿ ಮೃತದೇಹ ಸಿಕ್ಕಿದೆ. ಕಳೆದ ಮಂಗಳವಾರ ಸಂಜೆ 6:30 ಸುಮಾರಿಗೆ ನಾಪತ್ತೆಯಾಗಿದ್ಲು ಕೇರಳದ ಪಾಲಕ್ಕಾಡ್ ಮೂಲದ 14 ವರ್ಷದ ಬಾಲಕಿ ಶ್ರೀನಂದ. ಅದಾದ ನಂತರ ಶೋಧ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇತ್ತು. ಎಸ್ಡಿಆರ್ಎಫ್, ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಜೀವಂತವಾಗಿ ಶ್ರೀನಂದ ಸಿಗ್ತಾಳೆ, ಎಲ್ಲೋ ಕಳೆದು ಹೋಗಿರಬಹುದು, ದಾರಿ ಮಿಸ್ ಆಗಿರಬಹುದು, ಈ ರೀತಿಯಾದಂತಹ ನಿರೀಕ್ಷೆಗಳಿತ್ತು. ಆದ್ರೆ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದ್ದಾವೆ. ಆಕೆಯ ಪೋಷಕರ ಪ್ರಾರ್ಥನೆಯೂ ಕೂಡ ವಿಫಲವಾಗ್ಬಿಟ್ಟಿದೆ. ಸುಮಾರು 2000 ಅಡಿ ಆಳದ ಪ್ರಪಾತದಲ್ಲಿ ವಿದ್ಯಾರ್ಥಿನಿ ಬಾಲಕಿ 14 ವರ್ಷದ ಶ್ರೀನಂದಾಳ ಮೃತದೇಹ ಪತ್ತೆಯಾಗಿದೆ. ಅರಶಿನಗುಪ್ಪೆಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾಗಿದೆ ಆಕೆಯ ಮೃತದೇಹ. ಅರಶಿನಗುಪ್ಪೆ ಬಳಿಯಿಂದ ಶೋಧ ಕಾರ್ಯಾಚರಣೆಗಾಗಿ ಹೋದಂತಹ ತಂಡಕ್ಕೆ ಈಕೆಯ ಮೃತದೇಹ ಕಾಣೋಕೆ ಸಿಕ್ಕಿರೋದು. 2000 ಅಡಿ ಆಳದಲ್ಲಿ ಮೃತದೇಹ ಪತ್ತೆಯಾಗಿದೆ. ಕಳೆದ ಮಂಗಳವಾರ ಸಂಜೆ ಚಾರಣಕ್ಕೆ ಅಂತ ಹೋಗಿತ್ತು ಒಂದು 40 ಜನರ ಟೀಮ್. ಕೇರಳದಿಂದ ಸುಮಾರು 40 ಜನರ ಟೀಮ್ ಚಿಕ್ಕಮಗಳೂರಿಗೆ ಬಂದಿತ್ತು. ಚಂದ್ರದ್ರೋಣ ಪರ್ವತ ಶ್ರೇಣಿಯ ಸೌಂದರ್ಯವನ್ನ ಸವಿಬೇಕು ಅಂತ ಹೇಳಿ ಟ್ರೆಕ್ಕಿಂಗ್ಗೆ ಹೊರಟಿದ್ರು. ಆ ಟ್ರೆಕ್ಕಿಂಗ್ಗೆ ಹೊರಟಿದ್ದಂತಹ ಟೀಮ್ನಲ್ಲಿ ಶ್ರೀನಂದ, ಆಕೆಯ ವಯಸ್ಸಿನ ಇನ್ನೂ ಕೆಲ ಬಾಲಕಿಯರು, ಆಕೆಗಿಂತ ಸಣ್ಣ ವಯಸ್ಸಿನವರು ಕೂಡ ಇದ್ರು, ಆಕೆಯ ಪೋಷಕರು ಕೂಡ ಇದ್ರು. ಎಲ್ಲರೂ ಬೆಟ್ಟವನ್ನ ಹತ್ತುವುದಕ್ಕೆ ಶುರು ಮಾಡಿದ್ದಾರೆ. ಕಡಿದಾದಂತಹ ಬೆಟ್ಟದ ಸಾಲು. ಈ ಗ್ಯಾಪ್ ಅಲ್ಲಿ ಹಲವು ವಿಡಿಯೋಗಳನ್ನೆಲ್ಲ ಮಾಡಿದ್ದಾರೆ ಬೆಟ್ಟ ಹತ್ತುವಂತಹ ಸಂದರ್ಭದಲ್ಲಿ. ಆದ್ರೆ ಯಾವಾಗ ಶ್ರೀನಂದ ನಾಪತ್ತೆಯಾದ್ಲು ಅದು ಪೋಷಕರ ಗಮನಕ್ಕೆ ಬಂದಿಲ್ಲ, ಆ ಟೀಮ್ನಲ್ಲಿದ್ದವರ ಗಮನಕ್ಕೆ ಬಂದಿಲ್ಲ. ಕೊನೆಗೆ ಪರ್ವತದ ತುದಿಯನ್ನ ಏರಿದಂತಹ ನಂತರದಲ್ಲಿ ಶ್ರೀನಂದ ಕಾಣಿಸ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ. ತಕ್ಷಣ ಹೋಗಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ ಬಳಿಕ ಶೋಧ ಕಾರ್ಯಾಚರಣೆ ನಿರಂತರವಾಗಿ ಹಗಲು ರಾತ್ರಿ ಎನ್ನದೇ ಶೋಧ ಕಾರ್ಯಾಚರಣೆ ನಡೆದಿತ್ತು. ಎಸ್ಡಿಆರ್ಎಫ್ ಟೀಮ್ ಕೂಡ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಕಡಿದಾದಂತಹ ಬೆಟ್ಟದ ಪ್ರಪಾತದಲ್ಲಿ ಹಗ್ಗವನ್ನೆಲ್ಲ ಕಟ್ಟಿಕೊಂಡು ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಆ ಶೋಧ ಕಾರ್ಯಾಚರಣೆಯಲ್ಲಿದ್ದಂತಹ ನಿರೀಕ್ಷೆ ಏನು ಅಂದ್ರೆ, ಶರಣ್ಯ ತಡಿಯಂಡಮೋಳ್ ಬೆಟ್ಟದಲ್ಲಿ 36 ವರ್ಷದ ಯುವತಿ ಶರಣ್ಯ ಪತ್ತೆಯಾದಂಥ ಮರುದಿನ ಶ್ರೀನಂದ ನಾಪತ್ತೆಯಾಗಿದ್ದು, ಶರಣ್ಯ 2-3 ದಿನಗಳ ಕಾಲ ಕಾಡಿನಲ್ಲಿ ಹೇಗೆ ಸರ್ವೈವ್ ಆದ್ರೋ ಅದೇ ರೀತಿ ಈ ಶ್ರೀನಂದ ಕೂಡ ಸರ್ವೈವ್ ಆಗಿರ್ತಾಳೆ. ಎಲ್ಲೋ ದಾರಿ ತಪ್ಪಿರುತ್ತೆ, ಎಲ್ಲೋ ಆ ಕಡೆ ಈ ಕಡೆ ದಾರಿ ಮಿಸ್ ಆಗಿ ಗಾಬರಿಯಾಗಿ ಓಡಾಡ್ತಾ ಇರಬಹುದು. ಈ ರೀತಿಯಾದಂಥ ಒಂದು ಊಹೆಗಳಿತ್ತು, ಈ ರೀತಿಯಾದಂಥ ನಿರೀಕ್ಷೆಗಳಿತ್ತು. ಆದರೆ ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದ್ದಾವೆ. ಸುಮಾರು 2000 ಅಡಿ ಪ್ರಪಾತದಲ್ಲಿ ಶ್ರೀನಂದಾಳ ಮೃತದೇಹ ಪತ್ತೆಯಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ಜೀವಂತವಾಗಿ ಸಿಗ್ತಾಳೆ ಅನ್ನುವಂಥ ನಿರೀಕ್ಷೆ ಇತ್ತು. ಶರಣ್ಯ ರೀತಿಯೇ ಈಕೆಯೂ ಎಲ್ಲೋ ದಾರಿ ತಪ್ಪಿರಬಹುದು, ಖಂಡಿತವಾಗ್ಲೂ ಜೀವಂತವಾಗಿ ಸಿಗ್ತಾಳೆ ಅನ್ನುವಂಥ ಭರವಸೆಯನ್ನ ಇಟ್ಕೊಂಡಿದ್ರು ಎಲ್ಲರೂ ಕೂಡ. ಆದ್ರೆ ಆ ಭರವಸೆ, ಆ ನಿರೀಕ್ಷೆ ಹುಸಿಯಾಗಿದೆ. ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿರುವುದು, ಏನಾಗಿದ್ದಿರಬಹುದು, ಏಕಾಏಕಿ ಕೆಳಕ್ ಬಿದ್ದಿರಬಹುದಾ, ಏನಾಗಿದ್ದಿರಬಹುದು ಅಂತ ಹೇಳಿ ಮಹಾರುದ್ರ? ಹೌದು ವಿದ್ಯಾ, ಏನಂದ್ರೆ ಕಳೆದ 1-2 ದಿನಗಳಿಂದಲೂ ಕೂಡ ಕೇರಳ ಮೂಲದ ಏನಂದ್ರೆ ಶ್ರೀನಂದರ ಹುಡುಕಾಟಕ್ಕೆ ಒಂದು ಜಿಲ್ಲಾಡಳಿತ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಪೊಲೀಸರು ನಿರಂತರವಾಗಿ ಏನಂದ್ರೆ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಒಂದು ಶೋಧ ಕಾರ್ಯಕ್ಕೆ ಮುಂದಾಗಿದ್ರು. ಆದ್ರೆ 2 ದಿವಸ ಕೂಡ ಶೋಧವನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಕುರುಹು ಕೂಡ ಪತ್ತೆಯಾಗಿಲ್ಲ. ಆದ್ರೆ ಇಂದು ಏನಂದ್ರೆ ಆಕೆ ನಿನ್ನೆ ಅವ್ರ ತಾಯಿ ಏನಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನನ್ನ ಮಗಳು ಏನಂದ್ರೆ ಕಿಡ್ನಾಪ್ ಆಗಿರುವ ಒಂದು ಶಂಕೆ ಇದೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ಮತ್ತೆ ಸುದೀರ್ಘವಾಗಿ ಏನಂದ್ರೆ IG ಅಮಿತ್ ಸಿಂಗ್ ಜೊತೆ ಒಂದು ಚರ್ಚೆಯನ್ನ ಮಾಡಿದ ನಂತರ ಏನಂದ್ರೆ ಪೊಲೀಸ್ ಇಲಾಖೆ ಒಂದು ಶೋಧ ಕಾರ್ಯದಲ್ಲಿ ಬದಲಾವಣೆಯನ್ನ ಮಾಡಿತ್ತು. ಏನಂದ್ರೆ ಗುಡ್ಡದ ಮೇಲಿಂದ ಏನಂದ್ರೆ ಶೋಧ ಕಾರ್ಯವನ್ನ ಆರಂಭ ಮಾಡಿತ್ತು 2 ದಿವಸ. ಆದ್ರೆ ಇವತ್ತು ಬೆಳಿಗ್ಗೆ ಏನಂದ್ರೆ ಗುಡ್ಡದ ಕೆಳಭಾಗದಲ್ಲಿ ಚಿಕ್ಕಮಗಳೂರು ತಾಲೂಕಿನ ಅರಿಶಿನಗುಪ್ಪೆ ಭಾಗದಲ್ಲಿ ಮೂಲಕ ಏನಂದ್ರೆ ಅರಿಶಿನಗುಪ್ಪೆ, ಕೈಮರ
ಹೀಗೆ ಒಂದು 4-5 ತಂಡಗಳನ್ನ ಮಾಡಿ ಏನಂದ್ರೆ ಶೋಧ ಕಾರ್ಯಕ್ಕೆ ಮುಂದಾಗಿತ್ತು. ಆದ್ರೆ ಇವತ್ತು ಏನಂದ್ರೆ ಮಲ್ಲೇನಹಳ್ಳಿ ಅರಿಶಿನಗುಪ್ಪೆ ಭಾಗದಿಂದ ಹೋದಂತಹ ಒಂದು ಟೀಮಿಗೆ ಏನಂದ್ರೆ ಶ್ರೀನಂದ ಅವರ ಮೃತದೇಹ ಈಗ ಪತ್ತೆ ಆಗಿರುವಂತದ್ದು. ಸುಮಾರು 1500 ಅಡಿ ಆಳ, ಮಾಣಿಕ್ಯದಾರದ ಪೀಕಿಂದ ಕೆಳಭಾಗಕ್ಕೆ ಸುಮಾರು 1500 ಅಡಿಗಳಷ್ಟು ಆಳವಾದಂತಹ ಒಂದು ಕಂದಕದಲ್ಲಿ ಈಗ ಒಂದು ಮೃತದೇಹ ಒಂದು ಪತ್ತೆಯಾಗಿರುವಂತದ್ದು. ಈಗ ಮೃತದೇಹದ ಪತ್ತೆಯಾದ ನಂತರ ಏನಂದ್ರೆ ಪೊಲೀಸರು ಈಗ ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ. ಇದು ಹೇಗೆ ಬಿದ್ದಿದ್ದು, ಅಲ್ಲಿಂದ ಅಥವಾ ಬಿದ್ದಿತ್ತು ಅಥವಾ ಅವು ಏನಾದ್ರು ಬಂದು ಈ ರೀತಿ ಏನಾದ್ರು ಆಗಿತ್ತು ಅಂತ ಹೇಳಿ ಒಂದು ಸಮಗ್ರವಾಗಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಅವರ ಕುಟುಂಬದಲ್ಲಿ ಈಗ ಒಂದು ಆತಂಕ ಎದುರಾಗಿರುವಂತ ಮತ್ತೆ ದುಃಖ ತಪ್ತ ಕುಟುಂಬಗಳು ಕೂಡ ಇರುವಂತದ್ದು. ಯಾಕಂದ್ರೆ ಕಳೆದ 2 ದಿನಗಳಿಂದ ಕೂಡ ಅವರ ತಾಯಿ ಒಂದು ಕಣ್ಣೀರು ಹಾಕಿ ಪೊಲೀಸರಿಗೆ ಒಂದು ಅಂಗಲಾಚಿದ್ರು, ಆದಷ್ಟು ಬೇಗ ನನ್ನ ಮಗಳನ್ನ ಹುಡುಕಿ ಕೊಡಿ ಅಂದ್ರೆ. ಆದ್ರೆ ದುರಾದೃಷ್ಟವಶಾತ್ ಈಗ ಸಾವೇ ಆಗಿರುವಂತದ್ದು ಒಂದು ಆ ಕುಟುಂಬಕ್ಕೆ ಒಂದು ಆಘಾತ ಆಗಿದೆ ಅಂತಲೇ. ಮಹಾರುದ್ರ, ಆ ಮೃತದೇಹದ ಫೋಟೋನ ನಾವು ಗಮನಿಸ್ತಾ ಇದ್ದೀವಿ. ಆ ಫೋಟೋ ಬ್ಲರ್ ಮಾಡಿ ತೋರಿಸ್ತಾ ಇದ್ವಿ ಯಾಕಂದ್ರೆ ಅದು ಮೃತದೇಹ ಅನ್ನುವಂತಹ ಕಾರಣಕ್ಕಾಗಿ. ಬಟ್ ಕ್ಲಿಯರ್ ಆಗಿ ಗಮನಿಸಿದ್ರೆ ಆ ಬಾಲಕಿಯ ಪ್ಯಾಂಟ್ ಹರಿದು ಹೋಗಿದೆ. ಅಂದ್ರೆ ನಾವು ಈಗ ಬೆಟ್ಟದಿಂದ ಸ್ಲೈಡ್ ಆಗಿ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಬಟ್ಟೆಗಳು ಹರಿದು ಹೋಗುತ್ತೋ ಆ ರೀತಿ ಕಾಣಿಸ್ತಾ ಇದೆ. ಜೊತೆಗೆ ಅಲ್ಲಿ ಯಾವುದೋ ಬಲ್ಲೆಗೆ ಆಕೆಯ ಒಂದು ಕಾಲು, ಆಕೆಯ ಎಡಗಾಲ್ ಸಿಕ್ಕಾಕೊಂಡಿದೆ. ಸದ್ಯಕ್ಕೆ ಪೊಲೀಸರು ಪ್ರಾಥಮಿಕವಾಗಿ ಏನು ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮಹಾರುದ್ರ? ಶವ ಸಿಕ್ಕಿರುವಂತಹ ರೀತಿ ಅಥವಾ ಪತ್ತೆಯಾಗಿರುವಂತಹ ರೀತಿ ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಿ ಮಹಾರುದ್ರ? ಹೌದು ವಿದ್ಯೆ, ಈಗಾಗಲೇ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಕೇಳಿದ ಸಂದರ್ಭದಲ್ಲಿ ಅವರು ಯಾವುದೂ ಕೂಡ ಮಾಹಿತಿಯನ್ನ ಈಗ ಬಿಟ್ಕೊಟ್ಟಿಲ್ಲ. ಆದ್ರೆ ಅವ್ರು ಏನಂದ್ರೆ ಕಾಣೆ ಆದಂತ ಸಂದರ್ಭದಿಂದಲೂ ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ಏನಂದ್ರೆ ಅವರು ಪಾಲಕರು ಹೇಳೋದು ಅವರು ಕಿಡ್ನಾಪ್ ಆಗಿದ್ದಾರೆ ಅಂತಲೇ. ಆದ್ರೆ ಪೊಲೀಸರು ಶೋಧ ಕಾರ್ಯದಲ್ಲಿ ಈಗ ಏನಂದ್ರೆ ಮೃತ ದೇಹ ಸಿಕ್ಕಿದ ನಂತರ ಹಲವು ಅನುಮಾನಗಳು ಕೂಡ ಹುಟ್ಟಿರುವಂತದ್ದು. ಯಾಕಂದ್ರೆ ಅವರ ಬಟ್ಟೆಗಳು ಕೂಡ ಚೆದರಿರುವಂತದ್ದು, ಮತ್ತೆ ಕಾಲು ಸಿಕ್ಕಾಕೊಂಡಿರತ್ತೋ ಅದು ಕೂಡ 1500 ಅಡಿ ಆಳದಲ್ಲಿ ಸಿಕ್ಕಿರುವುದರಿಂದ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಎಲ್ಲರೂ ಕಾಲು ಜಾರಿ ಬಿದ್ದಿರುವ ಒಂದು ಸಾಧ್ಯತೆಯೂ ಇದೆ ಅಂತೇಳಿ ಹೇಳುವಂತದ್ದು. ಆದ್ರೆ ಒಂದು ಸಮಗ್ರವಾದ ತನಿಖೆಯಿಂದ ಏನಂದ್ರೆ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ವಿದ್ಯಾ. ಮಹಾರುದ್ರ, ನೀವು ಆ ಮಾಣಿಕ್ಯದಾರ ಪರ್ವತವನ್ನ ಗಮನಿಸಿದ್ದೀರಿ. ಅದು ಹೆಂಗಿದೆ ಆ ಪರ್ವತ? ಅಂದ್ರೆ ಬೀಳೋದು ಅಂದ್ರೆ ಒಂದು ಸಲ ಟಾಪ್ ಇಂದ ಕೆಳಗಡೆ ಬಿದ್ರೆ 1500 ಅಡಿ ಆಳಕ್ಕೆ ನೇರವಾಗಿ ಬೀಳ್ತಾರಾ ಅಥವಾ ಆ ಭೂಪ್ರದೇಶ ಹೇಗಿದೆ ಅಂತ ಹೇಳಿ ಹಂಗಾಗಿರೋದಕ್ಕೆ ಚಾನ್ಸಸ್ ಇದೆಯಾ ಅಂತ ಹೇಳಿ ಮಹಾರುದ್ರ? ಖಂಡಿತ ವಿದ್ಯೆ, ಏನಂದ್ರೆ ಮಾಣಿಕ್ಯದಾರ ಭೂಪ್ರದೇಶ ಇದೆ. ಇದು ಸೋಲಾ ಫಾರೆಸ್ಟ್, ದಟ್ಟ ಕಾನನ ಮತ್ತು ಆಳವಾದ ಕಂದಕಗಳ ಇರುವಂತ ಒಂದು ಅರಣ್ಯ ಪ್ರದೇಶ. ಇಲ್ಲಿ ಏನಂದ್ರೆ ಇಲ್ಲಿ ಗಿಡ ಗಂಟೆಗಳು ಹಾಗೂ ಮರಗಳು ಇರುವಂತದ್ದು, ಹಾಗೆ ಜರಿಗಳು ಕೂಡ ಇರುವಂತದ್ದು. ಮಾಣಿಕ್ಯದಾರ ಫಾಲ್ಸ್ ಕೂಡ ಅಲ್ಲೇ ಇರುವಂತದ್ದು. ಆ ಸಂದರ್ಭದಲ್ಲಿ ಏನಂದ್ರೆ ಯಾವುದೇ ವ್ಯಕ್ತಿ ಇಲ್ಲಿವರೆಗೆ ನೋಡದ ಹಾಗೆ ಏನಾದ್ರು ಯಾವುದೇ ವ್ಯಕ್ತಿ ಬಿದ್ದಂತ ಸಂದರ್ಭದಲ್ಲಿ ಆತ ಒಂದು ಬದುಕುಳುವ ಸಾಧ್ಯತೆಯೂ ಕೂಡ ಕಡಿಮೆ ಇರುವಂತದ್ದು. ಯಾಕಂದ್ರೆ ಅದು ಕಂದಕ ಆಗಿರುವುದಂತ ಮತ್ತೆ ನೇರವಾಗಿ ಏನಂದ್ರೆ ಕಂದಕಕ್ಕೆ ಹೋಗಿರುವಂತ ಉರುಳಿ ಹೋಗುವ ಸಾಧ್ಯತೆ ಇರ್ತದೆ, ಮತ್ತೆ ಮರಗಳಲ್ಲಿ ಸಿಕ್ಕಾಕೊಳ್ಳುವ ಒಂದು ಸಾಧ್ಯತೆ ಇದೆ. ಇದೊಂದು ಸೋಲಾ ಫಾರೆಸ್ಟ್ ಆಗಿರೋದ್ರಿಂದ ಏನಂದ್ರೆ ಅಲ್ಲಿ ಒಂದು ಭಯಾನಕವಾದ ದಟ್ಟ ಅರಣ್ಯ ಕೂಡ ಇರ್ತದೆ, ಮತ್ತೆ ಕಲ್ಲು ಬಂಡೆಗಳು ಇರುವಂತ ಒಂದು ಫಾಲ್ಸ್ ಆಗಿರುವುದರಿಂದ ಇದು ಏನಂದ್ರೆ ಆಕೆ ಏನಾದ್ರು ಕಾಲು ಜಾರಿ ಯಾರು ಅಲ್ಲಿ ಒಂದು ಶಂಕೆಯೂ ಕೂಡ ಅನುಮಾನವೂ ಕೂಡ ವ್ಯಕ್ತವಾಗಿರುವಂತದ್ದು ವಿದ್ಯಾ. ಮಹಾರುದ್ರ, ಇದರ ಜೊತೆಗೆ ಅವರು ಸಂಜೆ 6:30 ಸುಮಾರಿಗೆ ಘಟನೆ ನಡೆದಿರೋದು ಅಂತ ಹೇಳ್ತಿದ್ದಾರೆ. 40 ಜನರ ಟೀಮ್ ಇತ್ತು, ಮಾಣಿಕ್ಯದಾರ ಪರ್ವತವನ್ನ ಹತ್ತಿದ್ದಾರೆ. ತೀರಾ ಟಾಪಿಗೆ ಹೋದಂತಹ ನಂತರದಲ್ಲಿ ಅವ್ರಿಗೆ ಗೊತ್ತಾಗಿದೆ ಶ್ರೀನಂದ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಬಟ್ ಎಕ್ಸಾಕ್ಟ್ ಯಾವ ಜಾಗದಲ್ಲಿ ಆಕೆ ನಾಪತ್ತೆಯಾದ್ಲು ಅನ್ನುವಂಥ ನಿಖರ ಮಾಹಿತಿಯನ್ನ ಕೊಡುವಲ್ಲಿ ಆ ಟೀಮ್ ನಲ್ಲಿದ್ದವರು ಸಕ್ಸಸ್ ಆಗಿದಾರಾ, ಕೊಟ್ಟಿದ್ರ, ಅದರ ಆಧಾರದ ಮೇಲೆ ಈ ಶೋಧ ಕಾರ್ಯಾಚರಣೆ ನಡೀತಾ ಹೇಗೆ ಅಂತ ಹೇಳಿ? ಹೌದು ವಿದ್ಯೆ, ಏನಂದ್ರೆ ಕಳೆದ 2 ದಿವಸದ ಹಿಂದೆ ಏನಂದ್ರೆ 6:30 ಸಮಯಕ್ಕೆ ಇವರು ಏನಂದ್ರೆ ದತ್ತಪೀಠದ ತುತ್ತ ತುದಿಯಾದ ಮಾಣಿಕ್ಯದಾರಕ್ಕೆ ಹೋಗಿರುವಂತದ್ದು. 40 ಜನ, ಆ ಕುಟುಂಬದ 40 ಜನರು ಹೋಗಿರುವಂತದ್ದು. ಮತ್ತೆ ಅಲ್ಲಿ ಹೋದುವಂತ ಸಂದರ್ಭದಲ್ಲಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿರುವಂತದ್ದು. ಅದೇ ರೀತಿ ಏನಂದ್ರೆ ಶ್ರೀನಂದ ಇದ್ದಾರೆ, ಅವರು ಕೂಡ ಏನಂದ್ರೆ ವಿಡಿಯೋನ ಮಾಡಿ ಫೇಸ್ಬುಕ್ಕಿಗೆ ಒಂದು ಹಾಕಿರುವಂತದ್ದು. ಅದು ಲಾಸ್ಟ್ ವಿಡಿಯೋ, ಅದು ಅವರು ಮತ್ತೆ ಆಕೆ ಒಂದು ಸ್ನೇಹಿತೆ ಮಾಡಿರುವಂತದ್ದು. ಆದ್ರೆ ಇವ್ರು ಕುಟುಂಬದವರು ಹೇಳುವ ಪ್ರಕಾರ 6:30ಕ್ಕೆ ಆ ಬಾಲಕಿ ನಾಪತ್ತೆ ಆಗಿದ್ದು ಅಂತ ಹೇಳಿ ಅವರು ಒಂದು ಪೊಲೀಸರಿಗೆ ಒಂದು ಮಾಹಿತಿ ನೀಡಿರುವಂತದ್ದು. ಆದ್ರೆ ಅಲ್ಲಿ ಏನಂದ್ರೆ ಮಾಣಿಕ್ಯದಾರ ಫಾಲ್ಸಿಗೆ ಹೋಗುವಂತ ಸಂದರ್ಭದಲ್ಲಿ ಸುಮಾರು ಒಂದು 200ಕ್ಕೂ ಹೆಚ್ಚು ಮೆಟ್ಟಲುಗಳನ್ನು ಇಳಿದು ಆ ಮಾಣಿಕ್ಯ ಫಾಲ್ಸಿಗೆ ಹೋಗ್ಬೇಕಾಗುತ್ತದೆ. ಮತ್ತೆ ಮಾಣಿಕ್ಯ ಫಾಲ್ಸಿನ 2 ಭಾಗದಲ್ಲಿ ಏನಂದ್ರೆ ಕಬ್ಬಿಣದ ರಾಡುಗಳ ಒಂದು ವ್ಯವಸ್ಥೆಯನ್ನು ಮಾಡಿ ಜಿಲ್ಲಾಡಳಿತ ಮಾಡಿರುವಂತದ್ದು.
ಇರುವಂತದ್ದು. ಆ ಸಂದರ್ಭದಲ್ಲಿ ಏನಾದರೂ ಮಾಣಿಕ್ಯದಾರ ಪಾಲ್ಸಿನ ಕೆಳಭಾಗದಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನಾದ್ರು ಜಾರಿಗಿರಿ ಬಿದ್ದು ಈ ರೀತಿ ಒಂದು ಘಟನೆ ಆಗಿರುವ ಸಾಧ್ಯತೆಯೂ ಇರುವಂತದ್ದು. ಆದ್ರೆ ಅವರು ಕುಟುಂಬಸ್ಥರು ಯಾವಾಗ ಬಾಲಕಿಯನ್ನ ನೋಡಿದ್ದು ಅಂತೇಳಿ ಇವರು ಎಲ್ಲರೂ ಕೂಡ ಮಾಣಿಕ್ಯ ಪಾಲ್ಸಿನಲ್ಲಿ ಎಂಜಾಯ್ ಮಾಡಿಕೊಂಡು ಮೇಲ್ಗಡೆ ಬಂದಂತ ಸಂದರ್ಭದಲ್ಲಿ ಬಾಲಕಿ ಕಾಂಗ್ರೆ ಇರುವಂತದ್ದು ಅನುಮಾನ ಕಾರಣಾಯ್ತು. ಆವಾಗ ಅವರು ಪೊಲೀಸರಿಗೆ ಅಲ್ಲಿ ದತ್ತಪೀಠದ ಒಂದು ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ತಕ್ಷಣ ಏನಂದ್ರೆ ಗ್ರಾಮೀಣ ಠಾಣೆಯ ಪೊಲೀಸರು ಹೋಗಿ ಶೋಧ ಕಾರ್ಯವನ್ನು ಮುಗಿಸ್ತಾರೆ. ಇದು ಏನಂದ್ರೆ ಆ ಬಾಲಕಿ ಯಾವ ರೀತಿ ಬಿದ್ದಿದ್ದು ಅಥವಾ ಯಾರು ತಳ್ಳಿದ್ದು ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.